ನನ್ನ ಮಗನ 11th ಮಂತ್ ಬರ್ಡೇ. ಸೊ ಬರ್ಡೇಗೆ ಒಂದು ಪರ್ಫೆಕ್ಟ್ ಫೋಟೋಶೂಟ್ ಮಾಡಬೇಕು ಅಂತ ಫುಲ್ ಪ್ಲ್ಯಾನ್ ಮಾಡಿದ್ದೆ. ಆದರೆ ಈ ದಿನ ಒಂದು ಪ್ರಾಪರ್ ಫೋಟೋ ಕೂಡ ಸಿಗಲಿಲ್ಲ. ಆ್ಯಕ್ಚುಲಿ ಫೋಟೋಶೂಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ನೀವು ನೋಡಿ, ಅವನ್ನ ರೆಡಿ ಮಾಡೋದ್ರಿಂದ ಸೆಟಪ್ ಪ್ರೊಟೆಕ್ಟ್ ಮಾಡೋವರೆಗೂ ಫುಲ್ ಸ್ಟ್ರಗಲು. ಸೊ ಈ ದಿನ ಆ್ಯಕ್ಚುಲಿ ಹೇಗಿತ್ತು ಅಂತ ನೋಡೋಣ. 11 months, day 1, shoot 1, 0 perfect photos now starts. ಅವನ 11th ಮಂತ್ ಬರ್ಡೇ ದಿನ ಮಾರ್ನಿಂಗಿಂದನೇ ನನಗೆ ತುಂಬ ಸ್ಪೆಷಲ್ ಫೀಲಿಂಗ್ ಇತ್ತು. ಇನ್ನು ಜಸ್ಟ್ 1 more month ಆದರೆ ಅವನು 1 year ಓಲ್ಡ್ ಆಗ್ತಾನೆ. ಆಮೇಲಿಂದ ನಾವು 11th ಮಂತ್ಸ್ ಥರ ಮಂತ್ಸ್ ವೈಸ್ ಬರ್ಡೇ ಮಾಡಲ್ಲ, ಇಯರ್ಲಿ ಬರ್ಡೇ ಮಾಡ್ತೀವಿ. ಟೈಮ್ ಎಷ್ಟು ಫಾಸ್ಟ್ ಹೋಗುತ್ತೆ ಅಂದರೆ ಹಾನೆಸ್ಟ್ಲಿ ನನಗೆ ತುಂಬ ನಂಬೋಕ್ಕೆ ಆಗ್ತಾಯಿಲ್ಲ. ಮಾರ್ನಿಂಗ್ ಅವನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೆಡಿ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೆ. ಬ್ರೇಕ್ಫಾಸ್ಟ್ ಟೈಮಲ್ಲಿ ನನಗೊಂದು ಕ್ಯೂಟ್ ಸರ್ಪ್ರೈಸ್ ಕಾದಿತ್ತು. ಏನಂದರೆ ದೊಡ್ಡವ್ರ ಚೇರಿಂದ ಅವನು ಡೈಲಿ ಹೇಗೆ ಕೆಳಗಿಳಿಯೋದು ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದ. ಆದರೆ ಅವತ್ತು ಫಸ್ಟ್ ಟೈಮ್ ಅವನೇ ಸೇಫಾಗಿ ಕೆಳಗಿಳ್ದ. ನನಗೆ ಆ ಮೂಮೆಂಟ್ ತುಂಬ ಎಕ್ಸೈಟ್ ಆಯಿತು. ಬಿಕಾಸ್ ಈ ಚಿಕ್ಕ ಥಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ಅವನು ಎಷ್ಟು ಫಾಸ್ಟಾಗಿ ಬೆಳ್ತಾ ಇದ್ದಾನೆ, ದೊಡ್ಡವನಾಗ್ತಿದ್ದಾನೆ ಅಂತ ಅನಿಸುತ್ತೆ. ಮಾರ್ನಿಂಗ್ ಎಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಯೂಶ್ವಲ್ ಡೇ ಹೇಗಿರುತ್ತೋ ಹಾಗೆ ಅವನ ಜೊತೆ ಆವತ್ತೂ ಇತ್ತು. ಬಟ್ ನನ್ನ ಮೈಂಡಲ್ಲಿ ಮಾತ್ರ ಈವ್ನಿಂಗ್ ಫೋಟೋಶೂಟ್ ಬಗ್ಗೆ ಫುಲ್ ಪ್ಲ್ಯಾನಿಂಗ್ ನಡೀತಾ ಇತ್ತು. ನನಗೆ ಆಲ್ರೆಡಿ ಸೆಟಪ್ ಹೇಗಿರಬೇಕು, ಬೇಬಿ ಎಲ್ಲಿ ಕೂತ್ಕೋಬೇಕು, ಯಾವ ಪ್ರಾಪರ್ಟೀಸ್ ಯೂಸ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆಗಿದ್ದೆ. ಸೊ ಅವನಿಲ್ಲಿ ತಿಂಡಿ ಮಾಡಿ ಮಲ್ಕೊಂಡಿದ್ದ. ಮತ್ತು ಆಫ್ಟರ್ನೂನ್ ಆಯಿತು. ಆವಾಗ ಮತ್ತೆ ಅದೇ ರುಟೀನ್ ಸ್ಟಾರ್ಟ್ ಆಯಿತು. ಅವನಿಗೆ ಊಟ ಮಾಡಿಸ್ತಾ ಇದ್ದೆ. ಊಟ ಮಾಡಿಸಿ ಮಲಗಿಸಿದ್ಮೇಲೆ ಎದ್ಮೇಲೆ ಅವನು ಈವ್ನಿಂಗ್ ನಾನು ರೆಡಿ ಮಾಡ್ಬೋದು ಅವನ್ನ, ಆಮೇಲೆ ನಾನು ಶೂಟಿಗೆಲ್ಲ ಪ್ರಿಪೇರ್ ಕೂಡ ಮಾಡ್ಕೋಬೋದು ಅಂತ. ಅವ್ನು ಯೂಶ್ವಲಿ ಊಟ ಮಾಡುವಾಗ, ಬ್ರೇಕ್ಫಾಸ್ಟ್ ಮಾಡುವಾಗ ಹಾಡು ಹಾಕಿರ್ತೀನಿ. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಈವ್ನಿಂಗ್ ಆಗ್ತಾ ಇದ್ದಂತೆ ಫೋಟೋಶೂಟ್ಗೆ ಸೆಟಪ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದಾಗಿ ಡೆಕೋರೇಷನ್ಸ್ ಅರೇಂಜ್ ಮಾಡ್ತಾ ಇದ್ದೆ. ಫಸ್ಟಲ್ಲಿ ಎವ್ರಿಥಿಂಗ್ ತುಂಬ ಸ್ಮೂತಾಗಿ ನಡೀತಾ ಇತ್ತು. ಸೆಟಪ್ ಕಂಪ್ಲೀಟ್ ಆಗ್ತಾ ಬಂದಂಗೆ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಫೈನಲಿ ನನಗೆ ಬೇಕಾದ ಥರ ಒಂದು ಬ್ಯೂಟಿಫುಲ್ ಫೋಟೋ ಸಿಗುತ್ತೆ ಅಂತ ಅಂದ್ಕೊಂಡೆ. ಸೊ ಪ್ರಾಪರ್ಟಿ ರೆಡಿ ಆಯಿತು ಅಂತ ಅವ್ನು ರೆಡಿ ಮಾಡೋಕ್ಕೆ ಹೋದೆ. ಬಟ್ ರೆಡಿ ಮಾಡೋದು ಅಂತ ಹೇಳೋದು ಈಸಿ, ಅವನು ಡ್ರೆಸ್ ಹಾಕ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ನಾನು ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅವನು ಜಗಳ ಆಡ್ತಾ ಇದ್ದ. ಸೊ ಅವ್ರ ಅಪ್ಪನ ಹತ್ರ ಬಿಟ್ಟೆ. ಅವರು ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಕಡೆ ಡ್ರೆಸ್ ಹಾಕಬೇಕು, ಇನ್ನೊಂದು ಕಡೆ ಅವನು ಎಸ್ಕೇಪ್ ಆಗಬೇಕು. ಸೊ ಒಂದು ಬೇಬಿಗೆ ರೆಡಿ ಮಾಡೋದು ಅಂದರೆ ಎಷ್ಟು ಕಷ್ಟ ಅಂತ ನೀವೇ ಇಲ್ಲಿ ನೋಡಿ. ಅವನು ಪ್ಯಾಂಟ್ ಹಿಡ್ಕೊಂಡು ಆ ಕಡೆ ಹೋಗಿ ಎಸಿತಾನೆ, ಇಲ್ಲಿ ಇಡ್ತಾನೆ, ಅದು ತೊಗೊಂಡೋಗ್ತಾನೆ, ಓಡೋಗ್ತಾನೆ, ನನ್ನ ಹತ್ರ ಬರ್ತಾನೆ. ಅವನಿಗೆ ಎಲ್ಲಿ ರಮಿಸ್ತಾ ಮಾಡಿಸ್ತಾ ಆಟ ಆಡಿಸ್ತಾ ಡ್ರೆಸ್ ಹೇಗೋ ಹಾಕ್ತಾ ಹೋದ್ವಿ. ನೋಡ್ತಾ ಹೋಗಿ ಅವನದು ರಿಯಲ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ಅವನು ಅಳ್ತಾ ಇರೋದೆಲ್ಲ ಇಲ್ಲಿ ಫುಲ್ಲು. ಇದೆಲ್ಲದರ ಮಧ್ಯೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನನ್ನ ಫೋನ್ ಸ್ಟೋರೇಜ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿತ್ತು. ಸೊ ವೀಡಿಯೋಸ್ ಪ್ರಾಪರ್ಲಿ ರೆಕಾರ್ಡ್ ಮಾಡೋಕ್ಕೆ ಆಗದೆ ಬೇರೆ ಫೋನಲ್ಲಿ ಕಂಟಿನ್ಯೂ ಮಾಡಬೇಕಾಯ್ತು. ಅದ್ರ ಮೇಲೆ ಪವರ್ ಸಪ್ಲೈ ಪ್ರಾಬ್ಲಮ್ ಬೇರೆ. ಸೊ ಲೈಟಿಂಗ್ ಕೂಡ ಪ್ರಾಪರಾಗಿ ಇರಲಿಲ್ಲ. ಸೊ ಫೋಟೇಜ್ ಕ್ವಾಲಿಟಿ ಕೂಡ ನನಗೆ ಬೇಕಾದ ಥರ ಬರಲಿಲ್ಲ. ಸೊ ಕ್ವಾಲಿಟಿ ಪುವರ್ ಇದೆ ಎಂಡಲ್ಲಿ ನೋಡಿ. ನನಗೆ ಒಂದು ಅರ್ಥ ಆಗಿದ್ದು ಏನು ಅಂದರೆ, ಈವರೆಗಿನ ಎಲ್ಲ ಫೋಟೋಶೂಟ್ ಮಾಡಿದ್ರಲ್ಲಿ ಬೇಬಿ ಫೋಟೋಶೂಟ್ ಅಂದರೆ ಬೇಬಿನ ಕ್ಯೂಟಾಗಿ ಕೂರಿಸ್ಕೊಂಡು ಫೋಟೋ ತೆಗೆಯೋದಲ್ಲ. ಫಸ್ಟ್ ಬೇಬಿನ ಸೆಟಪಿಂದ ಪ್ರೊಟೆಕ್ಟ್ ಮಾಡಬೇಕು, ಆಮೇಲೆ ಸೆಟಪ್ನ ಬೇಬಿಯಿಂದ ಪ್ರೊಟೆಕ್ಟ್ ಮಾಡಬೇಕು. ಹೇಗೋ ಮ್ಯಾನೇಜ್ ಮಾಡಿ ಫೋಟೋಸ್ನ ವೀಡಿಯೋಸ್ನ ತಗೊಂಡೆ. ಅಳೋದೆಲ್ಲ ಮುಗಿದು ಇಲ್ಲಿ ಡ್ರೆಸ್ ಹಾಕಿದ್ರು ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ ಆಗಿ ಮತ್ತೆ ನನ್ನ ಹತ್ರ ಒಳ್ಳೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ.
ಅವನಿಗೆ ಫುಲ್ ಹಠ ಬಂದುಬಿಟ್ಟಿತ್ತು ಆಲ್ರೆಡಿ. ಈವ್ನಿಂಗ್ ತುಂಬ ಲೇಟಾಗಿತ್ತು ಅಂತ. ಇವತ್ತು ಲೇಟ್ ಆಯಿತು ಅವನಿಗೆ ಊಟ ಮಾಡಿಸೋದು ಎಲ್ಲ, ಸೊ ಲೇಟ್ ಆಯಿತು ಅಂತ ಹಠ ಬಂತು. ಆಮೇಲೆ ಸ್ವಲ್ಪ ಅವನಿಗೆ ಸಮಾಧಾನ ಮಾಡೋಕ್ಕೆ ಫೀಡ್ ಮಾಡಿಸಿ ಇಲ್ಲಿ ಆಟ ಆಡಿಸ್ತಾ ಇದ್ದೆ. ಆಮೇಲೆ ಕರ್ಕೊಂಡೋಗಿ ಅವನಿಗೆ ಶೂಟ್ ಮಾಡಿಸ್ಬೋದು. ಸ್ವಲ್ಪ ಹ್ಯಾಪಿ ಫೀಲ್ ಆದರೆ ಅವನು ಶೂಟಲ್ಲೆಲ್ಲ ಚೆನ್ನಾಗಿ ಫೋಟೋಸ್ ಕೊಡ್ತಾನೆ ಅಂತ. ಫೈನಲಿ ರೆಡಿ ಆದ. ನಂಗೆ ಬೇಕಾದ ಥರ ಒಂದು ಬ್ಯೂಟಿಫುಲ್ ಫೋಟೋ ಸಿಗುತ್ತೆ ಅಂತ ಅಂದ್ಕೊಂಡೆ. ಸೆಟಪ್ ರೆಡಿ ಆಗೋದೇ ವೆಯ್ಟ್ ಮಾಡ್ತಾ ಇದ್ದ. ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಇದ್ನಲ್ಲ, ಅವನು ಬಂದ. ಸೆಟಪ್ ನೋಡಿದ ತಕ್ಷಣ ಡೆಕೋರೇಷನ್ ಮೇಲೆ ಫುಲ್ ಇಂಟ್ರೆಸ್ಟ್. ಇದನ್ನು ಟಚ್ ಮಾಡಬೇಕು, ಅದನ್ನು ತೆಗಿಬೇಕು, ಇಲ್ಲಿ ಏನು ಇದೆ ನೋಡಬೇಕು. ಬೇಸಿಕಲಿ ಸೆಟಪ್ ಅವನಿಗೆ ಫೋಟೋಶೂಟ್ ಸೆಟಪ್ ಅಲ್ಲ, ಅವನಿಗೊಂದು ಪ್ಲೇ ಗ್ರೌಂಡ್. ನಾನು ಅವನ್ನ ಇಲ್ಲಿ ಮಲಗಿಸ್ಕೊಂಡು ಕೂರಿಸ್ಕೊಂಡು ಟ್ರೈ ಮಾಡ್ತಾಯಿದ್ರೆ ಅವನು ಎದ್ದು ಹೋಗ್ತಾ ಇದ್ದ. ಮತ್ತು ಸೆಟಪ್ ಹತ್ರ ಹೋಗ್ತಾನೆ. ಅವನು ಅಲ್ಲಿಂದ ಕರ್ಕೊಂಡು ಬಂದರೆ ಮತ್ತೆ ಬೇರೆ ಡೆಕೋರೇಷನ್ ಹತ್ರ ಹೋಗ್ತಾನೆ. ನಾನು ಅವನ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಅವನು ನನ್ನೇ ಕಂಟ್ರೋಲ್ ಮಾಡ್ತಾ ಇದ್ದ. ನಾನು ಒಂದು ಸೈಡ್ ಸೆಟಪ್ ಮಾಡ್ತಾ ಇದ್ದರೆ ಅವನು ಇನ್ನೊಂದು ಸೈಡಿಂದ ಅದನ್ನು ಚೆಕ್ ಮಾಡ್ತಾ ಇದ್ದ. ಫಸ್ಟಲ್ಲಿ ನಂಗೆ ಫನ್ನಿ ಅನ್ನಿಸ್ತು, ಬೇಬಿ ತಾನೇ ಸ್ವಲ್ಪ ಟಚ್ ಮಾಡ್ತಾನೆ ಅಂತ. ಆದರೆ ಸ್ವಲ್ಪ ಟೈಮ್ ಆದಮೇಲೆ ನನಗೆ ಅರ್ಥ ಆಯಿತು, ಇವತ್ತು ಫೋಟೋಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ. ಫೈನಲಿ ಅವನ್ನ ಸೆಟಪ್ ಹತ್ರ ಕೂರಿಸ್ಕೊಂಡು ಫೋಟೋ ತೆಗಿಯೋಣ ಅಂತ ಟ್ರೈ ಮಾಡಿದೆ. ಆದರೆ ಅವ್ನ ಕ್ಯಾಮ್ರಾ ಕಡೆ ನೋಡಲ್ಲ, ಕೂತ್ಕೊಳ್ಳಲ್ಲ, 1 ಸೆಕೆಂಡ್ ಕೂಡ ಸೇಮ್ ಪ್ಲೇಸಲ್ಲಿ ಇರಲ್ಲ. ನನಗೆ ಬೇಕಾಗಿರೋದು ಒಂದು ಸಿಂಪಲ್ ಫೋಟೋ, ಅವನಿಗೆ ಬೇಕಾಗಿರೋದು ಕಂಪ್ಲೀಟ್ ಫ್ರೀಡಮ್. ಒಂದು ಫೋಟೋ ತೆಗಿಯೋಕ್ಕೆ ಎಷ್ಟು ಅಟೆಂಪ್ಟ್ಸ್ ಮಾಡಿದೆ ಅಂತ ನನಗೇ ಗೊತ್ತಿಲ್ಲ. ಅವ್ನು ಪೋಸ್ ಮಾಡಬೇಕು ಅಂದರೆ ಮೂವ್ ಆಗ್ತಾನೆ, ನಾನು ಮೂವ್ ಮಾಡಬೇಡ ಅಂತ ಹೇಳಿದರೆ ಇನ್ನೂ ಫಾಸ್ಟಾಗಿ ಮೂವ್ ಆಗ್ತಾನೆ. ಮತ್ತು ಸೆಟಪ್ ಹತ್ರ ಹೋಗಿ ಡೆಕೋರೇಷನ್ ಟಚ್ ಮಾಡ್ತಾನೆ. ಆಮೇಲೆ ಮತ್ತೆ ಅವನ್ನ ಕರ್ಕೊಂಡು ಬರಬೇಕು. ಹೀಗೆ ಫೋಟೋಶೂಟ್ಗಿಂತ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ನನಗೆ ಜಾಸ್ತಿ ವರ್ಕ್ ಆಯಿತು. ಫೈನಲಿ ಫೋಟೋ ಚೆಕ್ ಮಾಡಿದಾಗ ನನಗೆ ಒಂದು ಪ್ರಾಪರ್ ಸಿಂಗಲ್ ಫೋಟೋ ಕೂಡ ಸಿಗಲಿಲ್ಲ. ಆ ಮೂಮೆಂಟಲ್ಲಿ ಹಾನೆಸ್ಟ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಿಕಾಸ್ ನನಗೆ ಅವನ 11th ಮಂತ್ಗೆ ಅಟ್ಲೀಸ್ಟ್ ಒಂದು ಬ್ಯೂಟಿಫುಲ್ ಫೋಟೋ ಮೆಮ್ರಿ ಇರಬೇಕು ಅಂತ ತುಂಬ ಆಸೆ ಇತ್ತು. ಫಸ್ಟ್ ಡೇಯಲ್ಲಿ ನನಗೆ ಇದು ಕಂಪ್ಲೀಟ್ ಫೇಲ್ಯೂರ್ ಅಂತ ಅನ್ನಿಸ್ತು. ಬಟ್ ನನಗೆ ಅದನ್ನು ಹಾಗೆ ಬಿಟ್ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಸೆಟಪ್ ಸ್ವಲ್ಪ ಚೇಂಜ್ ಮಾಡಿ ಮತ್ತೆ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಮೇ ಬಿ ಈ ಸಲ ಅಟ್ಲೀಸ್ಟ್ ಒಂದು ಗುಡ್ ಫೋಟೋ ಸಿಗ್ಬೋದು ಅಂತ ಅಂದ್ಕೊಂಡೆ. ಆದರೆ ನೆಕ್ಸ್ಟ್ ಡೇ ಏನಾಯಿತು ಅಂತ ಪಾರ್ಟ್ 2 ಅಲ್ಲಿ ನೋಡೋಣ. ಪಾರ್ಟ್ 2 ಕಮಿಂಗ್ ಸೂನ್.